ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮಕ್ಕಳು ಈವ್ನಿಂಗ್ ಅಂದರೆ ಗೊತ್ತೇ ಇದೆ ಅಲ್ವಾ, ಅಲ್ಲಿ ಇಲ್ಲಿ ಹೋಗಬೇಕು, ಅದು ಇದು ಆಟ ಆಡಬೇಕು, ಬರೀ ಅದೇ ಮೈಂಡ್ಸೆಟ್ಟಲ್ಲೇ ಇದ್ಬಿಡ್ತಾರೆ. ಸೊ ನಮ್ಮನೇಲೂ ಅಷ್ಟೇ, ಎಲ್ಲೇ ಬರಲಿ ಅವರು ಸಂಜೆ ಹೊತ್ತು ಆಟ ಆಡಬೇಕು. ಬ್ಯಾಂಗ್ಳೂರ್ನಲ್ಲಿ ಸ್ವಲ್ಪ ಕಮ್ಮಿ, ಯಾಕಂದರೆ ಅಲ್ಲಿ ಗೊತ್ತು ನಮ್ಮಮ್ಮ ಎಲ್ಲೂ ಕರ್ಕೊಂಡು ಹೋಗಲ್ಲ ಅಂತ, ಜಾಸ್ತಿ ಮಾತಾಡೋಕ್ಕೂ ಕೂಡ ಹೋಗಲ್ಲ ಅಲ್ಲಿ ಮಕ್ಕಳು. ಬಟ್ ಇಲ್ಲಾದರೆ ಹಂಗಲ್ಲ, ಹಿಂದೆ ಅಕ್ಕನ ಮನೆ ಅಕ್ಕಪಕ್ಕ ಎಲ್ಲ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲರ ಮನೆಯೂ ಮನೆ ಸುತ್ತ ಇರೋದ್ರಿಂದ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತಲೇ ಇರ್ತಾರೆ. ಅದು ಏನೋ ಗೊತ್ತಿಲ್ಲ. ಬಟ್ ನಾನು ಈ ಸರಿ ಮನೆ ಹತ್ರನೇ ಒಂದು ಪಾರ್ಕ್ ಇತ್ತು. ಸೊ ನನಗೂ ಕೂಡ ಸ್ವಲ್ಪ ಎಕ್ಸಸೈಸ್ ಮಾಡಿದಾಗ ಆಗುತ್ತೆ, ಹಾಗೆ ಮಕ್ಕಳು ಕೂಡ ಆಟ ಆಡ್ದಾಗ ಆಗುತ್ತೆ ಅಂದ್ಬಿಟ್ಟು ನಾನು ಅಲ್ಲಿ ಕರ್ಕೊಂಡೋಗಿದ್ದೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನನ್ನ ತಂಗಿ ಹೇಳಿದ್ಲು, ಅಲ್ಲಿ ಚೆನ್ನಾಗಿದೆ ನೋಡು, ಹೋಗೋ ಹಂಗಿದ್ರೆ ಹೋಗು ಅಂತ. ಬಟ್ ಈ ಸಲ ಅಕ್ಕನೂ ಜೊತೆಗೆ ಬಂದಿದ್ಲು, ಅವಳು ಇದ್ಲಲ್ಲ ಅಂತ ಅಂದ್ಬಿಟ್ಟು 2 ವೀಲರಲ್ಲೇ ಹೋಗಿದ್ವಿ. ಮಗಳು ಮಗ ಇಬ್ಬರೂ ಕೂಡ ಇಲ್ಲಿ ಬಂದುಬಿಟ್ರೆ ನನ್ನ ಸವಾಸಕ್ಕೆ ಬರಲ್ಲ, ದೂರನೇ ಇದ್ಬಿಡ್ತಾರೆ, ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತಾಳಪ್ಪ ಅಂತ ಅಂದ್ಬಿಟ್ಟು. ಸೊ ಪರ್ಸ್ನಲಿ ಇದು ಏನಕ್ಕೆ ನನಗೆ ಈ ಪಾರ್ಕ್ ಇಷ್ಟ ಆಯಿತು ಅಂತಂದರೆ, ತುಂಬ ತಂಪಾದ ಗಾಳಿ ಇರುತ್ತೆ ಇಲ್ಲಿ ಯಾವಾಗಲೂ ಅಷ್ಟೇ. ಎಂಥ ಸಮ್ಮರಲ್ಲಿ ಮಧ್ಯಾಹ್ನ ಬಂದರೂ ಕೂಡ ಇಲ್ಲಿ ಫುಲ್ ತಣ್ಣಗಿರುತ್ತೆ. ಯಾಕೆ ಅಂತಂದರೆ ಈ ಪಾರ್ಕ್ನಲ್ಲೇ ಒಂದು ಟ್ಯಾಂಕ್ ಇದೆ, ದೊಡ್ಡದು ಒಂದು ಟ್ಯಾಂಕ್ ಬರುತ್ತಲ್ಲ ಅದು, ಅಂದರೆ ಏರಿಯಾದಲ್ಲಿ ಅಲ್ಲಿ ನನ್ನ ಬ್ಯಾಕ್ ಸೈಡ್ ಕಾಣ್ತಿದೆ ನೋಡಿ, ಈ ಟ್ಯಾಂಕ್ ಇದೆ. ಸೊ ಈ ಟ್ಯಾಂಕ್ ಇರೋದ್ರಿಂದನೋ ಏನೋ ಗೊತ್ತಿಲ್ಲ, ಫುಲ್ ತಂಪಾಗಿರುತ್ತೆ. ಹಾಗೆ ನಮಗೂ ಕೂಡ ಎಕ್ಸಸೈಸ್ ಎಲ್ಲ ಮಾಡಲಿಕ್ಕೆಲ್ಲ ಒಂಥರ ಕಂಫರ್ಟಬಲ್ ಫೀಲ್ ಆಗ್ತಿರುತ್ತೆ. ಅಲ್ಲೆಲ್ಲ ಎಕ್ಸಸೈಸ್ ಮಾಡೋದಕ್ಕೆ ಬಂದಿರ್ತಾರೆ, ಹೌಸ್ ವೈಫ್ ಆಗಿರ್ಬೋದು, ಏಜ್ಡ್ ಪರ್ಸನ್ ಆಗಿರ್ಬೋದು, ಎಲ್ಲರೂ ಬಂದಿರ್ತಾರೆ. ನೋಡ್ತಾ ಇದ್ದೀರಲ್ಲ, ಅಲ್ಲಿ ಒಂದು ಸ್ವಲ್ಪನೂ ಕೂಡ ಇದಿರಲ್ಲ, ಏನಪ್ಪ ಜಾಗ ಇರಲ್ಲ, ನಾವು ಹೋಗಿ ಮಾಡ್ತಾ ಇರಬೇಕು. ಆದರೆ ಇಲ್ಲಿ ಏನಂತ ಅಂದರೆ ಪ್ರಾಬ್ಲಮ್ಮು, ಮಕ್ಕಳು ನಾವು ಕೂಡ ಮಾಡ್ತೀವಿ ಅಂತ ಬಂದುಬಿಡ್ತಾರೆ ಅಷ್ಟೇ. ಇಲ್ಲಿ ಸ್ವಲ್ಪ ಹೊತ್ತು ಆಡಿಕೊಂಡು, ಅಂದರೆ ಒಂದು ಮ್ಯಾಕ್ಸಿಮಮ್ ಒಂದು ½ an hour ಮಾಡಿದೆ ನಾನು. ಬಟ್ ಆಗಲಿಲ್ಲ ಆಮೇಲೆ, ಯಾಕಂದರೆ ಫುಲ್ ಬಾಡಿ ಎಲ್ಲ ಸ್ಟ್ರೈನ್ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ಮಾಡೋಕ್ಕಾಗಲಿಲ್ಲ ಅನಿಸುತ್ತೆ ನನಗೆ, ಇಲ್ಲ ಮಾಡಿರ್ತಿದ್ದೆ. ಮಾರ್ನಿಂಗ್ ಹೋಗ್ತಾ ಇದ್ದೀನಿ ಒಂದು 3-4 ಡೇಸಿಂದ, ನೋಡೋಣ ರಿಸಲ್ಟು. ಯಾಕಂತಂದರೆ ಸ್ವಲ್ಪ ಟ್ರೀಟ್ಮೆಂಟಲ್ಲೂ ಕೂಡ ಇರೋದ್ರಿಂದ ನಾನು ಇಮಿಡಿಯೇಟ್ ನಾನು ತಗೊಳ್ಳೋ ಎಕ್ಸಸೈಸು ಎಲ್ಲ ಬಾಡಿ ಸ್ಟ್ರೈನ್ ಮಾಡ್ಕೊಳ್ಳೋಂಗಿಲ್ಲ, ಅದಕ್ಕೋಸ್ಕರ. ಸೊ ಇಲ್ಲಿ ಎಕ್ಸಸೈಸ್ ಮಾಡ್ತಾ ಮಕ್ಕಳು ಕೂಡ ರೆಡಿನೇ ಇಲ್ಲ ಅವರು ಹೊರಡೋಣ ಅಂತ ಅಂದರೆ, ಅವ್ರನ್ನ ಹಿಂಸೆ ಮಾಡ್ಕೊಂಡು ಕರ್ಕೊಂಡೋಗಿದ್ದಾಯಿತು ನಾನು. ಸೊ ಇದು ಒಂದು ಎಕ್ಸಸೈಸ್ ತುಂಬ ಕಂಫರ್ಟಬಲ್ ಅಂತ ಅನ್ನಿಸ್ತು, ಬಾಡಿ ಎಲ್ಲ ಕಂಪ್ಲೀಟ್ ಸ್ಟ್ರೆಚ್ ಆಗುತ್ತೆ, ನೋಡ್ತಾ ಇರ್ಬೋದು. ಬಟ್ ನನಗೆ ಆಗಲಿಲ್ಲ ಇದು ಮಾಡೋಕ್ಕೆ, ಶಾರ್ಟ್ ಇರೋದ್ರಿಂದನೋ ಏನೋ ಇಟಿಕ್ಸ್ತಾ ಇರಲಿಲ್ಲ ನನಗೆ. ಸೊ ಇದೊಂದು ಕಂಫರ್ಟಬಲ್ಲಾಗಿತ್ತು. ಓಕೆನಾ, ನಿಮ್ಮ ಮನೆ ಹತ್ರನೂ ಕೂಡ ಅಷ್ಟೇ ಈ ರೀತಿಯಾದ ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಪಾರ್ಕ್ ಆಗಿರ್ಬೋದು, ಪ್ರೈವೇಟ್ ಪಾರ್ಕ್ ಆಗಿರ್ಬೋದು, ಎಲ್ಲ ಕೂಡ ಈ ಥರ ಹಾಕಿರ್ತಾರೆ. ನೀವು ಕೂಡ ಹೋಗಿ ಮನೆ ಹತ್ರ ಟ್ರೈ ಮಾಡಿ. ಅಲ್ಲಿಂದ ಹೋಗಿ ಬಂದಮೇಲೆ ಹ್ಯಾಪಿ, ಆರ್ ಯು ಹ್ಯಾಪಿ? ಕಮ್ ಲೆಟ್ಸ್ ಗೋ. ಹೋಗ್ತಾ ಮಕ್ಳಿಗೆ ಏನಾದ್ರು ಇರಲಿ ಸ್ನ್ಯಾಕ್ಸ್ ಅಂತ ಅಂದ್ಬಿಟ್ಟು ಇದು ಚಿಪ್ಸ್ ಏನಾದ್ರು ತೊಗೊಂಡೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್.